ಎದುರು ಹಾಕಿಕೊಂಡ ಆ ರಾಮಚಂದ್ರ ಶ್ರೀರಾಮಚಂದ್ರ ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನಿಂದ ಆ ಚೇಡಿಗಾಗಿ ನಿರ್ಮಿಸುವೆ ಈ ಊರ ಮುಂದಿನ ಜಾಗದಲ್ಲಿ ನನ್ನ ಸಲಾಯಿ ಫ್ಯಾಕ್ಟರಿಯನ್ನು. ಬಡವರಿಗಾಗಿ 100 ನಿವೇಶನ ಕಟ್ಟಿಸಿಕೊಡುವೆನೆಂದು ಭಾಷೆ ಕೊಟ್ಟೆನಲ್ಲ. ಆ ನಿನ್ನ ಭಾಷೆಗೆ ವಿಷಪಾನ ಬೆರೆಸಿ ಅರಸನಾಗಿ ನೀನು ಜಿಲ್ಲಾ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ರೂಪವತಿ ನಿನ್ನ ತಂಗಿಯ ಶೀಲ ಸವಿಯುವುದೇ ನಮ್ಮ ಅಣ್ಣ ತಮ್ಮರ ಗುರಿ. ನಂತರ ಮೋಸನಿ ಶಾಂತಿಯ ಕೈ ಹಿಡಿದಿರುವ ನಿನ್ನ ಕೈಗೆ ಕತ್ತರಿ ಹಾಕಿ ಆ ನೆತ್ತರದಿ ನನ್ನ ಸೇಡಿನ ನಕ್ಷೆಯನ್ನು ತೆಗೆದು ನನ್ನ ರಾಜಕೀಯದ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಹೇಳಿ ಅಪ್ಪ ಮುಂದಿನ ಸಡಗರ ಏನ್ ಕೆಲಸ ಮಾಡ್ಲಿಕ್ಕತ್ತೀಯಲ್ಲ? ಅದೇ ರೀ ದಣ್ಯಾರ, ನೀವು ಸರ ಫ್ಯಾಕ್ಟ್ರಿ ಕಟ್ಸೋಕೆ ರೊಕ್ಕ ಕೊಟ್ರು ನಮ್ಮಲ್ಲಿ. ಈಗ ನೋಡ್ರಿ, ನಾ ಎಲ್ಲ ಕಟ್ಟಿದ್ರು ಎಲ್ಲ ರೊಕ್ಕ ಹಿಸಾಬ ಮಾಡಿ ಉಳ್ದವ್ರು ಎಲ್ಲ ರೊಕ್ಕ ಬೇಡಕ್ ಬಂದ್ರಿ. ಅವ್ರು ಪೇಮೆಂಟ್ ಮಾಡಕತ್ತೀನಿ ಪೇಮೆಂಟ್. ಸರಿ ಸರಿ, ಕೆಲಸ ಶುರುವಾಗಿದೆ ಅಂತ ಫೋನ್ ಮಾಡಿ ಕೇಳ್ತೀನಿ. ಯಾಕರೆ ಕರಿಯ ಏನಾಯ್ತು? ಅವನವನಲ್ಲೇ ನಮ್ಮ ಕೆಲಸ ಕಡ್ಡಿಯಾದ ಮುಂಡೆ ಮಗ ಆ ಮುಂಡೆ ಮಗನ ಕೈಕಾಲ್ರಿ ಎಷ್ಟು ಕೇಳ್ರಿ, ಅವ್ನು ಕೊಟ್ರೆ ಮಾಡ್ಬಿಡ್ತಾನೆ. ಭಾಳ ಮಾತಾಡಕತ್ತಾನ ಮುಂಡೆ ಮಗ. ಅವರನ್ನಲ್ಲೇ ಕೆಳೆದು ಹಾಕಬೇಕಿತ್ತಲೇ ರಣ ಹೇಳಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದ ನಾನು ಮಾಡಬೇಕಾದ ಕೆಲಸ ಯಕಶ್ಚಿತ ಒಬ್ಬ ಚಿಲ್ಲರ ನನ್ನ ಮಗ ಬಂದು ಅಡ್ಡಿಯಾದನೆಂದರೆ ನನ್ನ ದರ್ಪಕ್ಕೆ ಅವಮಾನ. ಸರಿಯಾ? ಈ ರೀತಿ ಅದನ್ನು ನೋಡಿ ಬಂದ ನೀನು ಬದುಕಿರಲೇಬಾರದು ಮಗನೇ. ನೋ ನೋ, ಪ್ರಾಣಕ್ಕೆ ಎದರಿ ಓಡಿ ಬಂದ ನಿಮ್ಮಂತವರು ನನ್ನ ಎದುರಿಗೆ ಬದುಕಿರಲೇಬಾರದು. ದಯವರ್ಮ, ಬಂದೆ ಅಣ್ಣ. ಏಕೆ? ಪ್ರಾಣಕ್ಕೆ ಎದುರು ಹೇಳಿಯಾದ ಈ ಕರಿಯನ್ ಹೆಣ ಹಾಕಿದ್ದೇನೆ. ಬೇಗ ಇದನ್ನು ಮಣ್ಣಲ್ಲಿ ಹೂತಾಕಿಸಿ ಬಿಡು. ಅಣ್ಣ, ಇದಕ್ಕೆ ಕಾರಣ ಆದವರು ಯಾರಂತ ನೀನು ಈಗಲೇ ಹೇಳಿಬಿಡು. ಅವರ ಕಥೆಯನ್ನು ಮುಗಿಸಿ ಬರುತ್ತೇನೆ. ಬೇಡ, ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನನ್ನು ದರದರನೆ ಹೇಳುತ್ತೇನೆ. ಜಲ ಮರಿಯನ್ನು ದುರ್ಗಿಗೆ ಬಲಿ ಕೊಟ್ಟಂತೆ ನನ್ನ ರೋಷವೆಂಬ ದುರ್ಗಿಗೆ ಬಲಿ ಕೊಡ್ತೀನಿ. ಹಾರಾಡಬೇಡ ಸೌಕಾರ, ನಾಯಿಯಂತೆ ತೀರಾಡಬೇಡ. ಹರಿಕೆಯ ಕುರಿಯಂತೆ ಬಲಿ ತೆಗೆದುಕೊಳ್ಳುವ ಗಂಡು ಇನ್ನು ಯಾವುದು ಹುಟ್ಟಿಲ್ಲ ಈ ಭೂಮಿ ಮೇಲೆ.
ತಾಕತ್ತಿದ್ರೆ ಬಾಯಿಚೆ ಮುಂದಕ್ಕೆ. ಲೇ ರಾಮಚಂದ್ರ, ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಬಗಳು. ಇಲ್ಲದಿದ್ರೆ ಆವೇಶ ತುಂಬಿ ಪುಟಿಯುವ ನಿನ್ನ ಘಟಾನ ಈ ಕ್ಷಣದಲ್ಲೇ ಉಳಿಸಿಬಿಡ್ತೀನಿ. ಏನೋ ಸಾವುಕಾರ, ಬಡವರಿಗೆ ನಿವೇಶನ ಕಟ್ಟಲು ನಿಂತ ಜಾಗದಲ್ಲಿ ಸಾರಾಯಿ ಫ್ಯಾಕ್ಟರಿ ತೆಗೆ ನಿಂತಲ್ಲ, ಯಾಕೆ? ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರಲೇ? ಬಡವರನ್ನು ರಕ್ಷಣೆ ಮಾಡಲು ಹೊರಟ ಈ ನಗರದ ನಾಯಕ, ಅರ್ಥಾತ್ ನಿನ್ನ ಪಾಲಿನ ಸಿಂಹರಾಜ. ಲೇ ರಾಮಚಂದ್ರ, ಆ ನಿನ್ನ ಪಂಚಾಯತಿ ಎಲೆಕ್ಷನ್ ಮಂಡುಗೂಡು ಹೋಯ್ತು, ಏನಿನ ನಾಯಕತ್ವ? ಅದಕ್ಕಂತಲೇ ನಿಮ್ಮ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲು ಸದಾ ಬದ್ಧನಾಗಿ ನಿಂತಿದ್ದೇನೆ, ನಿಮಗೆ ಸಿಂಹರಾಜನಾಗಿ. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ಇಲ್ಲದಿದ್ದರೆ ಏನು ಮಾಡಿದೆ? ಏ ರಾಜವರ್ಮ, ಸ್ವಚ್ಛನಿಂದ ಕಿಕ್ಕೆರೆದು ನಾಯಕನಿಗೆ ಎದುರಾಗಿ ಹಾರಾಡಿದರೆ ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ಬಿಡುವೆ. ಲೇ ಬೀರ, ಹೆಣ್ಣು ಕೊಟ್ಟು ಹಿರಿತನದ ಮನೆ ಪಡೆದೇನೆಂಬ ನಿನ್ನ ಪೌರುಷ ನನ್ನ ಮುಂದೆ ನಡೆಯೋದಿಲ್ಲ. ನಾನು ಮಾಡಲೇಬೇಕೆಂದು ನಿರ್ಧಾರ ಕೈದರೆ ನಿನ್ನ ಮಾವನಿಗಿಂತ ಮೊದಲು ನಿನ್ನ ಕತೆ ಮುಗಿಸ್ಬಿಡ್ತೀನಿ. ಸೌಕಾರ, ಮೈಯಲ್ಲಿ ಎಣ್ಣೆ ಇದೆ ಅಂತ ನಾಯಿ ಕುನ್ನಿತರ ಹಾರಾಡಿದರೆ ಮೊದಲು ನಿನ್ನ ಕಣ್ಣನ್ನೇ ಕೀಳ್ತೀನಿ. ಕೈಯಲ್ಲಿ ದುಡ್ಡಿದೆ ಅನ್ನೋ ಧ್ವಜಸ್ತಿಕೆಯಿಂದ ಹಾರಾಡಿದರೆ ಆ ನಿನ್ನ ಹಣದ ಬೆಟ್ಟನೇ ಬುಡುಮೇಲು ಮಾಡಿಬಿಡ್ತೀನಿ. ಏ ರಾಜವರ್ಮ, ಮೊದಲು ಈ ವೀರ ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡು, ಎಲ್ಲದಿದ್ದರೆ ತಿಳಿಯುವ ಮೊದಲೇ ಆಕೃತಿ ಮಾಡಿ ತೋರಿಸೇ ಬಿಡ್ತೀನಿ. ಲೇ ವೀರ, ನೀವು ಈ ರೀತಿ ಹಾರಾಡಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪಂದೇನ್ರಲ್ಲ? ನೀವ್ ಈ ರೀತಿ ಹಾರಾಡ್ಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪಂದೇನಲ್ರೇ ತೈಗಂಡ್ರ್ಯ. ಹೆತ್ತ ತಾಯಿಯನ್ನು ಮಾರಲು ಹೊರಟ ನೀವು ತೈಗಂಡ್ರೆ ಸರಿ. ದೊಡ್ಡ ಪರಿಕೆಯರು ಕಂಡಂತೆ ನಮ್ಮ ನಾಡಿನ ಸಿರಿ ಸಂಪತ್ತನ್ನು ದೋಚಿಕೊಂಡು ಓಡುವಾಗ ಗಾಂಧೀಜಿಯ ಶಾಂತಿಯ ಮಂತ್ರಕ್ಕೆ ನಾಚಿ ಓಡಿ ಹೋದ್ರು.